ಬೆಳಗಿನ ಶುಭೋದಯ ಗುರು ಎಲ್ರಿಗೂ. ಇವತ್ತೇನಪ್ಪ ಅಂದರೆ ಬೇಗ ಸ್ನಾನ ಮಾಡ್ಕೊಬರೋಗು ಅಂತ ಅಂದು ನನ್ನ ತಂಗಿ ಯಾಕಮ್ಮ ಅಂತ ಕೇಳಿದೆ. ಅದಕ್ಕೆ ರಕ್ಷಾಬಂಧನ ಅಂದು. ಆಯಿತು ನಾನು ಸರಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ರಾಖಿ ಕಟ್ಸ್ಕೊಂಡು ಆರತಿ ಗೀರ್ತಿ ಎಲ್ಲ ಬೆಳಗ್ಗೆ ಸ್ವೀಟ್ ತಿನ್ನಿಸಿ ಅಲ್ಲಿಂದ ರೆಡಿಯಾಗಿ ಕಂಪ್ನಿಗೆ ಹೊರಟೆ. ನಾಂದಿವೆ ನವೀನ ಸಿಗ್ತಾ ಅಲ್ಲೇ ಇಳ್ಕೊಂಡು ನಮ್ಮ ಅಪ್ಪನಿಗೆ ಹೇಳಿದೆ ಅಲ್ಲೇ ಇಳಿಸು ಅಂತ ಹೇಳ್ಬಿಟ್ಟು ಇಳಿಸ್ಬಿಟ್ಟು ನಾನು ಅವನು ಮಸ್ತಿ ಮಾಡ್ಕೊಂಡು ಹೋಯ್ತಾ ಇದ್ದು. ಅಷ್ಟರಲ್ಲಿ ನೋಡಿದ್ರೆ ಗಾಡಿ ಲೋಡ್ ಆಗಿತ್ತು. ಎಲ್ಗಪ್ಪ ಲೋಡು ಅಂತ ಹೇಳ್ಬಿಟ್ಟು ಕೇಳೋಣ ಅಂದರೆ ಇನ್ನೊಂದು ಕಡೆ ಹಾಕಿದ್ವಿ ಹೋಗಪ್ಪ ಅಂದರು. ಸರಿ ಆಯಿತು ಬಿಲ್ ಇಸ್ಕೊಳೋಣ ಅಂತ ಹೋದೆ. ಅದಕ್ಕೆ ಇನ್ನೂ ಇಲ್ಲ GPS ಹಾಕೋದು ಬರ್ತಾರೆ ವೆಯ್ಟ್ ಮಾಡಿರಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದು. ನಮಗೂ ಟೈಮ್ ಪಾಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಚಾಲೆಂಜ್ ಕಟ್ಬಿಟ್ಟು ಬಸ್ಕಿ ಹೊಡಿಯೋಣ ಅಂತ ಹೇಳ್ಬಿಟ್ಟು ಬಸ್ಕಿ ಹೊಡಿತಾ ಇದ್ದು. ಬಸ್ಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೇನು ಮುಗಿಯೋ ಅಷ್ಟರಲ್ಲಿ GPS ಹಾಕೋರು ಬಂದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ GPS ಹಾಕ್ಸ್ಕೊಂಡು ಬಿಲ್ ಇಸ್ಕೊಂಡು ಅಲ್ಲಿಂದ ಸೀದಾ ಹೊರಟವನೇ ನೈಸ್ ರೋಡ್ ಕಡೆಗೆ ಹತ್ತಾನ ಅಂತ ಹೇಳ್ಬಿಟ್ಟು ಸೀದಾ ಬಂದೆ ಟೋಲ್ ಹತ್ರಕ್ಕೆ. ಟೋಲ್ ಹತ್ರಕ್ಕೆ ಬಂದ್ಬಿಟ್ಟು ಟೋಲೆಲ್ಲ ದಾಟ್ಕೊಂಡು ಮುಂದೆ ಬಂದರೆ ನೋಡಿದ್ರೆ ಈ ಥರ ಆಗ್ಬಿಟ್ಟಿತ್ತು. ನನಗೆ ಇದು ನೋಡ್ಬಿಟ್ಟು ತುಂಬಾ ಬೇಜಾರಾಯಿತು. ಯಾವುದೇ ಡ್ರೈವರ್ಗಲ್ಲಿ ನಾನು ಹೇಳೋದೊಂದೇ, ನಿಮಗೋಸ್ಕರ ಮನೇಲಿ ಕಾಯ್ತಿರ್ತಾರೆ. ದಯವಿಟ್ಟು ನಿದ್ದೆ ಬಂದರೆ ಮಲಿಕೊಂಡು ಆಮೇಲೆ ಎದ್ದೋಗಿ. ಈ ಥರ ಎಲ್ಲ ಆದರೆ ಮನೆಯವರು ಎಷ್ಟು ಸಂಕಟ ಪಡ್ತಾರೆ ಅನ್ನೋದು ನಮ್ಮ ಡ್ರೈವರ್ಗಳಿಗೆ ಮಾತ್ರ ಗೊತ್ತು. ಸರಿ ಆಯಿತು, ಅದನ್ನೆಲ್ಲ ಮುಗಿಸ್ಕೊಂಡು ಮುಂದೆ ಬಂದೆ ಗುರು. ಫುಲ್ಲು ಚಿಕ್ಕ ರೋಡು, ಫಸ್ಟ್ನೇ ಪಾಯಿಂಟ್. ಏನು ಮಾಡೋಂಗಿಲ್ಲ, ಗಾಡಿ ಕಟ್ಟಾಕ್ದವರು ಹಂಗೆ ಹಿಂಗೆ ಮಾಡಿಕೊಂಡು ಚಿಕ್ಕ ರೋಡಲ್ಲೇ ಕಟ್ ಮಾಡಿಕೊಂಡು ನನಗೆ ಅಡ್ರೆಸ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೆಂಗೋ ಹಂಗೆ ಹಿಂಗೆ ಮಾಡಿಕೊಂಡು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟು ಅನ್ಲೋಡಿಗೆ ಹಾಕ್ತೆ. ಅವರು ಹೆಂಗೋ ಬೇಗ ಬಂದ್ಬಿಟ್ಟು ಅನ್ಲೋಡ್ ಮಾಡಿಕೊಂಡ್ರು. ಅಲ್ಲಿಂದ ಬಿಟ್ಟು ಸೀದಾ ಬಂದರೆ ಗುಂಡಿ ರೋಡು. ಈ ರೋಡಲ್ಲಿ ಹೋಗೋಕ್ಕಾಯ್ತಿರ್ಲಿಲ್ಲ. ಸರಿ ಏನು ಮಾಡೋಂಗಿಲ್ಲ, ನಮ್ಮ ಡ್ರೈವರ್ ಜೀವನಗಳೇ ಇಷ್ಟು ಅಂತೇಳ್ಬಿಟ್ಟು ಅಲ್ಲಿಂದ ಸೀದಾ ಬಿಟ್ಟವ್ರೆ. ಮತ್ತೆ ಟ್ರಾಫಿಕಲ್ಲಿ ತಗ್ಲಾಕೊಂಡೆ. ನಮ್ಮ ಮನೆ ಬರೋನೇ ಸರಿ ಇಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಪಾಯಿಂಟಿಗೆ ಹೋದರೆ ನೋಡಿದ್ರೆ 2 ಗಾಡಿ ನಿಂತಿದ್ದು. ಒಂದು ನಮ್ಮ ಕಂಪ್ನಿ ಗಾಡಿ, ಇನ್ನೊಂದು ಬೇರೆ ಕಂಪ್ನಿ ಗಾಡಿ. ಸರಿ ಇವ್ರದ್ದು ಎಷ್ಟೊತ್ತಿಗೆ ಮಾಡ್ತಾರೋ ಅಂತ ವೆಯ್ಟ್ ಮಾಡ್ಕೊಂಡು ಒಂದು 10 ನಿಮಿಷ ಇದ್ದೆ. ಸರಿ ಆಯಿತು ನಿನ್ನ ಗಾಡಿನೂ ಹಾಕಪ್ಪ ಅಂತ ಅಂದರು. ಹೆಂಗೋ ನನ್ನ ಅದೃಷ್ಟಕ್ಕೆ ನನ್ನ ಗಾಡಿನೂ ಹಾಕ್ಸ್ಕೊಂಡು ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಸೀದಾ ಎಲ್ಲ ಖಾಲಿ ಮಾಡ್ಕೊಂಡೆ. ಅವನದು ಇನ್ನೂ ಖಾಲಿ ಆಗಿರಲಿಲ್ಲ. ನಾನು ಖಾಲಿ ಮಾಡ್ಕೊಂಡು ಸೀದಾ ಹೊರಟೆ ಗುರು. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್